ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದೀಪ್ತಿಸ್ ಹೋಮ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ಫ್ರೈಡೇ ಮಾರ್ನಿಂಗ್ ಬೆಳಗ್ಗೆಯಿಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗಷ್ಟೇ ಇದು ಹೊರಗಡೆ ಬಂದಿದ ತಕ್ಷಣವೇ ತುಂಬ ಒಳ್ಳೆ ಗ್ರೀನರಿ ಇತ್ತು, ಹಾಗಾಗಿ ನಿಮಗೂ ತೋರಿಸೋಣ ಅಂತೇಳಿ ವಿಡಿಯೋನ ಸ್ಟಾರ್ಟ್ ಮಾಡಿದೆ. ಈ ತುಂಬ ದಿನಗಳ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇರೋದ್ರಿಂದ ಇವತ್ತು ನನ್ನ ಫುಲ್ ಡೇ ರೊಟೀನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬನ್ನಿ ಇವಾಗ ಕ್ವಿಕ್ಕಾಗಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲಿ ನಾನು ಪುಟ್ನ ಮಾಡ್ತಾ ಇದ್ದೀನಿ. ಇದು ಕೇರಳ ಸ್ಟೈಲ್ ಫುಡ್ ಆಗಿರೋದ್ರಿಂದ ನಾನು ಇದರ ಡೀಟೇಲ್ ರೆಸಿಪಿನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಯಾರಿಗಾದರೂ ಗೊತ್ತಿಲ್ಲ ಅನ್ನೋರು ನೋಡಿಕೊಂಡು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಇವಾಗ ಟೈಮ್ ಅರೌಂಡ್ 12 o'clock ಆಗ್ತಾ ಇದೆ. ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದೆ. ಹೊರಗಡೆ ಸ್ವಲ್ಪ ಕೆಲಸ ಇತ್ತು, ಹೋಗಿ ಬರೋಷ್ಟರಲ್ಲಿ ಬಟ್ಟೆ ಎಲ್ಲ ವಾಶ್ ಆಗಿತ್ತು. ಬಂದಿದ ತಕ್ಷಣವೇ ಮತ್ತೆ ಬಟ್ಟೆನೆಲ್ಲ ಒಣಗಾಕ್ತಾ ಇದ್ದೀನಿ. ಬಟ್ಟೆನ ಹೊರಗಡೆ ಒಣಗಾಕೋದ್ರಿಂದ ತುಂಬ ಬೇಗ ಬಟ್ಟೆಗಳು ಒಣಗುತ್ತೆ. ಒಂದೊಂದು ದಿನ 2 ಸರಿ ಹಾಕ್ತೀನಿ, ಇಲ್ಲಾಂದರೆ ತುಂಬ ಬಿಸಿಲಿದ್ರೆ 3 ಸರಿ ಬಟ್ಟೆ ವಾಶ್ಗೆ ಹಾಕ್ತೀನಿ. ಆದ್ರೂ ತುಂಬ ಚೆನ್ನಾಗಿ ಬಟ್ಟೆಗಳೆಲ್ಲ ಒಣಗಿಸಿ ಒಳಗೆ ತೆಗೆದಿಡ್ಬೋದು. ಅಷ್ಟು ಒಳ್ಳೆ ಬಿಸಿಲು ಈ ಸ್ಥಳದಲ್ಲಿ ಬೀಳುತ್ತೆ, ಹಾಗಾಗಿ ನಾನು ಯಾವಾಗಲೂ ಇಲ್ಲೇ ಬಟ್ಟೆ ಒಣಗಾಕೋದು. ಸೊ ಇವಾಗ ಫಸ್ಟ್ ಬ್ಯಾಚಲ್ಲಿ ನಾನು ಒಂದಷ್ಟು ಬೆಡ್ ಸ್ಪ್ರೆಡ್ಸ್ನೆಲ್ಲ ವಾಶ್ ಮಾಡಿದ್ದೆ. ಅದನ್ನೆಲ್ಲ ಇವಾಗ ಒಂದೇ ಸರಿ ಮಡ್ಚಿಟ್ಬಿಡೋಣ ಅಂತ ಮಡ್ಚ್ತಾ ಇದ್ದೀನಿ. ಇಲ್ಲ ಅಂತಂದರೆ ಅದನ್ನ ಯಾವುದಾದ್ರೂ ಒಂದು ಕಡೆ ಇಟ್ಟರೆ ಹಾಗೆ ಪೆಂಡಿಂಗ್ ವರ್ಕಾಗೆ ಉಳ್ಕೊಂಡ್ಬಿಡುತ್ತೆ. ಬಟ್ಟೆ ಎಲ್ಲ ಮಡ್ಚಿದಾದ ತಕ್ಷಣ ಕ್ವಿಕ್ಕಾಗಿ ನಾನು ಅಡುಗೆ ಕೆಲಸ ಶುರು ಮಾಡಿದೆ, ಯಾಕಂದರೆ ಆಲ್ರೆಡಿ ತುಂಬ ಲೇಟಾಗಿತ್ತು. ಸೊ ಫಸ್ಟು ಅನ್ನಕ್ಕೆ ಇಟ್ಬಿಡೋಣ ಅಂಥೇಳಿ ಅನ್ನಕ್ಕೆ ಇಡ್ತಾ ಇದ್ದೀನಿ. ಯಾಕಂದರೆ ಅನ್ನ ಒಂದು ಆಗಿಬಿಡ್ತು ಅಂದರೆ ಮಿಕ್ಕಿದ್ದು ಅಷ್ಟು ಭಯ ಅನಿಸಲ್ಲ. ಎಮರ್ಜೆನ್ಸಿಗೆ ಅಟ್ಲೀಸ್ಟ್ ಮೊಸರು ಜೊತೆ ಆದರೂ ಮಕ್ಕಳಿಗೆ ಕೊಟ್ಬಿಡ್ಬೋದು. ಹಾಗಾಗಿ ಫಸ್ಟು ಅನ್ನಕ್ಕೆ ಇಡ್ತಾ ಇದ್ದೀನಿ. ಇವತ್ತು ನಾನು ಲಂಚ್ಗೆ ರಸಮ್ ರೈಸ್ ಮಾಡಿ ಚಿಕನ್ ಕಬಾಬ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರೀಸೆಂಟ್ ಡೇಸಲ್ಲಿ ನನ್ನ ಲಂಚ್ ಪ್ರಿಪ್ರೇಷನ್ ಆಗ್ಬೋದು ಅಥವಾ ಡಿನ್ನರ್ ಆಗ್ಬೋದು ಆದಷ್ಟು ಸಿಂಪಲಾಗೇ ಇರುತ್ತೆ. ಆಲ್ಮೋಸ್ಟ್ ಇನ್ನೂ 1-2 ವೀಕ್ಸ್ ತನಕ ಈ ರೀತಿಯೇ ಇರುತ್ತೆ. ರೀಸನ್ ಏನಂದರೆ ಇವನ್ಗೆ ಎಕ್ಸಾಮ್ಸ್ ಶುರು ಆಗ್ತಾ ಇದೆ, ಇನ್ನೊಂದು 2-3 ಡೇಸಲ್ಲಿ ಶುರು ಆಗುತ್ತೆ. ಸೊ ಹಾಗಾಗಿ ನನ್ನ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಅವನಿಗೆ ಪಾಠ ಹೇಳ್ಕೊಡೋದು. ನಾನು ಅಡುಗೆ ಕಡೆ ತುಂಬ ಗಮನ ಕೊಟ್ಕೊಂಡು ವೆರೈಟಿ ಎಲ್ಲ ಮಾಡ್ಕೊಂಡು ನಿಂತ್ಕೊಂಡ್ರೆ ಅವನಿಗೆ ಹೇಳ್ಕೊಡೋಕ್ಕಾಗಲ್ಲ. ಸೊ ಆದಷ್ಟು ಸಿಂಪಲಾಗಿ ನೀಟಾಗಿ ಟೇಸ್ಟಿಯಾಗಿ ಮಾಡುವಂಥ ರೆಸಿಪೀಸ್ನೇ ನಾನು ನಿಮಗೆ ಶೇರ್ ಮಾಡ್ತೀನಿ. ಸೊ ಇವತ್ತು ಇಲ್ಲಿ ನಾನು ರಸಮ್ ಮಾಡ್ತಾ ಇದ್ದೀನಿ. ಇದು ತುಂಬ ಕ್ವಿಕ್ಕಾಗಿ ಮಾಡುವಂಥದ್ದು, ಜೊತೆಗೆ ಹಳೆ ಕಾಲದಲ್ಲಿ ಮಾಡ್ತಿದ್ದಂಥ ರೆಸಿಪಿ. ಇಲ್ಲಿ ನಾನು ಒಂದು 3 ಟೊಮ್ಯಾಟೊ ಹಣ್ಣನ್ನು ಕೈಯಲ್ಲಿ ಚೆನ್ನಾಗಿ ಕಿವ್ಚ್ಕೊಂಡಿದ್ದೀನಿ. ನಿಮಗೆ ಟೈಮ್ ಇಲ್ಲ ಅಂದರೆ ಅದನ್ನು ನೀವು ಮಿಕ್ಸಿಲಿ ಹಾಕಿ ಗ್ರೈಂಡ್ ಮಾಡ್ಕೋಬೋದು. ಅದಕ್ಕೆ 1 ಬೆಳ್ಳುಳ್ಳಿನ ಜಜ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಒಂದು ಸ್ವಲ್ಪ ಹುಣಸೆ ಹುಳಿ, ಕರ್ಬೇವಿನ ಸೊಪ್ಪನ್ನ ಆಲ್ರೆಡಿ ಹಾಕಿದ್ದೀನಿ. ಇಲ್ಲಿ ನಾನು ಜೀರಿಗೆ ಮೆಣಸನ್ನ ಹುರಿದು ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ರೆಶ್ ಆಗಿ ಮಾಡಿಕೊಂಡು ಹಾಕೊಳ್ಳೋಕ್ಕೆ ಟ್ರೈ ಮಾಡಿ, ತುಂಬ ರುಚಿ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿ ಎಲ್ಲ ನೋಡ್ಕೊಂಡಿದ್ದಾದಮೇಲೆ ಒಗ್ಗರಣೆ ಹಾಕಬೇಕು. ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನಕಾಯಿ, ಕರ್ಬೇವಿನ ಸೊಪ್ಪು ಹಾಕಿಬಿಟ್ಟು ನಾವೀಗೇನು ರಸ ಮಾಡ್ಕೊಂಡಿದ್ದೀವಿ ಅದನ್ನು ಹಾಕಿ ಚೆನ್ನಾಗಿ ಕುದಿಸ್ತು ಅಂತಂದರೆ ನಮ್ಮ ರಸಮ್ ರೆಡಿ ಆಗುತ್ತೆ. ಈ ಕಡೆ ನನಗೆ ಚಿಕನ್ ಕಬಾಬ್ ಕೂಡ ಆಲ್ಮೋಸ್ಟ್ ಡನ್, ಮುಗಿತಾ ಇದೆ, ರೆಡಿ ಆಗ್ತಾ ಇದೆ. ಇಲ್ಲಿ ರೈಸ್ ಕೂಡ ರೆಡಿಯಾಗಿದೆ. ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ನಾನು ನಿಮಗೆ ಮತ್ತೆ ಸಿಗ್ತೀನಿ. ಊಟ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಈ ರೂಮಿಗೆ ಬಂದೆ. ರೂಮ್ ಫುಲ್ ಸಾಮಾನುಗಳಿತ್ತು. ನೋಡಿದ್ರೆ ಕಾರ್ ಸರ್ವಿಸಿಗೆ ತೊಗೊಂಡೋಗಿದ್ರು, ಹಾಗಾಗಿ ಅದರಲ್ಲಿದ್ದಿದ್ದು ಪಿಲ್ಲೋ ಮತ್ತು ಟವಲ್, ಕಾರ್ದು ಕವರ್ ಎಲ್ಲನೂ ಇಟ್ಬಿಟ್ಟು ಹೋಗಿದ್ರು. ಸರಿ ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಫಸ್ಟ್ ಒಂದು ಸ್ವಲ್ಪ ಕ್ಲೀನ್ ಮಾಡಿದ್ರೆ ಆಮೇಲೆ ನಾವು ಆರಾಮಾಗಿ ಕುತ್ಕೋಬೋದು ಅಂಥೇಳಿ ಆ ಕೆಲಸ ಶುರು ಮಾಡಿಕೊಂಡೆ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇದೆಲ್ಲ ನಾನು ಗ್ರಾಸರೀಸ್ ತೊಗೊಂಡು ಬಂದಿದ್ದೆ, ಬಟ್ ಇನ್ನೂ ಯಾವುದೂ ನಾನು ಫಿಲ್ ಮಾಡಿಲ್ಲ, ಯಾಕಂದರೆ ಕಿಚನ್ನ ಸ್ವಲ್ಪ ಡೀಪ್ ಕ್ಲೀನ್ ಮಾಡಬೇಕು. ಮತ್ತು ಇಲ್ಲಿ ನಾನು ಮುನ್ನಾರಿಂದ ತೊಗೊಂಡು ಬಂದಿದ್ದ ಐಟಮ್ಸ್ ಎಲ್ಲ ಹಾಗೆ ಇಟ್ಟಿದ್ದೀನಿ. ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇನ್ನೂ ತೆಗ್ದಿಟ್ಟಿಲ್ಲ. ಸೊ ಈ ವಿಡಿಯೋದಲ್ಲಿ ಆ ಕೆಲಸನ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಮುನ್ನಾರಿಂದ ಏನೇನು ತಂದೆ ಅಂತ ಇವಾಗ ಹಾಗೆ ಕ್ವಿಕ್ಕಾಗಿ ನಿಮಗೆ ತೋರಿಸ್ಬಿಡ್ತೀನಿ. ಫಸ್ಟ್ ಬಂದು ಅಲ್ಲಿ ಟೀ ಬ್ಯಾಗ್ಸ್ ತೊಗೊಂಡ್ವಿ, ಗ್ರೀನ್ ಟೀ ಬ್ಯಾಗ್ಸ್. ಇದು ರಿಪಲ್ ಬ್ರ್ಯಾಂಡ್, ಅಲ್ಲಿನೇ ಮ್ಯಾನುಫ್ಯಾಕ್ಚರ್ ಮಾಡೋದು, ಅಂದರೆ ಫ್ಯಾಕ್ಟ್ರಿ ಔಟ್ಲೆಟಿಂದ ನಾವು ತೊಗೊಂಡು ಬಂದಿದ್ದು. ತುಂಬ ಚೆನ್ನಾಗಿದೆ. ಅಟ್ಲೀಸ್ಟ್ ನಾವು ಟೀ ಕಾಫಿ ಎಲ್ಲ ಕುಡಿಯಲ್ಲ, ಹಾಗಾಗಿ ಇದು ಒಳ್ಳೇದಲ್ವಾ, ಜಸ್ಟ್ ಟ್ರೈ ಮಾಡೋಣ ಅಂಥೇಳಿ ಇದೊಂದು ತೊಗೊಂಡ್ವಿ. ತುಂಬ ಜಾಸ್ತಿ ಜನ ತೊಗೊಳ್ತಾ ಇದ್ರು ಅಲ್ಲಿ, ಹಾಗಾಗಿ ಸರಿ ಅಂದ್ಬಿಟ್ಟು ಇದೊಂದು ತೊಗೊಂಡ್ವಿ. ಜೊತೆಗೆ ನಾರ್ಮಲ್ ಟೀ ಇದು ಪೌಡರ್ ಕೂಡ ತೊಗೊಂಡೆ. ಚಿಕ್ಕದು ತೊಗೊಂಡಿದ್ದೀನಿ. ಅದನ್ನು ಆಲ್ರೆಡಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಯಾರಾದರೂ ಬಂದರೆ ಆ ಥರ ಯೂಸ್ ಮಾಡಿದ್ದು, ಅದು ಕೂಡ ಚೆನ್ನಾಗಿದೆ. ಅದರ ಜೊತೆಗೆ ಇದು ಕೂಡ ಟೀ ಬ್ಯಾಗ್ಸ್ ತೊಗೊಂಡ್ವಿ. ಇನ್ನು ಇದು ಬಟರ್ ಸ್ಕಾಚ್ದು ಚಾಕ್ಲೇಟ್ಸ್, ಇದು ತುಂಬ ಚೆನ್ನಾಗಿತ್ತು. ಇದು ಅಲ್ಲಿ ಟೇಸ್ಟ್ ನೋಡಿಬಿಟ್ಟು ಈವನ್ ಜೇಸನ್ಗೆ ಭಾಳ ಇಷ್ಟ ಆಯಿತು. ಇದು ನನಗೂ ತುಂಬಾ ಇಷ್ಟ ಆಯಿತು, ಹಾಗಾಗಿ ಇದೊಂದು 3 ಪ್ಯಾಕೆಟ್ಸ್ ತೊಗೊಂಡು. ಇದ್ರ ಜೊತೆಗೆ ಇನ್ನೊಂದು ತೊಗೊಂಡಿದ್ವಿ, ಅದೊಂದು ಫುಲ್ ಕಂಪ್ಲೀಟ್ ಒಂದು ಬಾಕ್ಸ್ ಥರ ಬರುತ್ತೆ. ಇದರಲ್ಲಿ ಎಲ್ಲ ಡಿಫ್ರೆಂಟ್ ಫ್ಲೇವರ್ಸ್ದು ಚಾಕ್ಲೇಟ್ಸ್ ಇರುತ್ತೆ. ಆರೆಂಜ್, ಪಿಸ್ತಾ ಮತ್ತು ಸ್ಟ್ರಾಬೆರಿ ರೀತಿಯಾಗಿ. ಅದು ಆಲ್ರೆಡಿ ಖಾಲಿ ಆಯಿತು, ಇದನ್ನು ಓಪನ್ ಮಾಡಿಲ್ಲ, ಬ್ಯಾಗ್ ಒಳಗಡೆ ಇದ್ದಿದ್ದರಿಂದ ಹಾಗೆ ಇದೆ. ಬಟ್ ಇದು ತುಂಬ ಚೆನ್ನಾಗಿದೆ. ಸೊ ಹಾಗಾಗಿ ಇದೊಂದು 3 ಪ್ಯಾಕೆಟ್ ತೊಗೊಂಡ್ವಿ. ಇದು ಬಂದು ರೈನ್ ಕೋಟ್ ಥರ
ಅಲ್ಲಿ ನಾವು ಎರಾವಿಕುಲಂ ನ್ಯಾಷನಲ್ ಪಾರ್ಕಿಗೆ ಹೋಗಿದ್ವಲ್ಲ, ಆವಾಗ ಸ್ವಲ್ಪ ಹನಿ ಬೀಳ್ತಾ ಇತ್ತು. ಮಕ್ಕಳಿಗೆ ಮಾತ್ರ ಇದನ್ನು ತೊಗೊಂಡ್ವಿ. ಇಬ್ಬರಿಗೂ ಒಬ್ಬನಿಗೆ ಯೆಲ್ಲೋ ಕಲರ್, ಇನ್ನೊಬ್ಬನಿಗೆ ಬ್ಲೂ ಕಲರ್. ನೀವು ಲಾಸ್ಟ್ ವಿಡಿಯೋದಲ್ಲಿ ನೋಡಿರ್ತೀರ. ಇನ್ನೊಂದು ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಬಗ್ಗೆ ನಿಮಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳುವಾಗ ಇನ್ನೊಂದು ಹೇಳಲಿಲ್ಲ. ಅಲ್ಲಿ ಒಂದು ಲೈಕ್ ಗೋಟ್ ಥರ ಅನಿಮಲ್ ಹೆಸರು ನನಗೆ ಬಾಯಿಗೆ ಬರ್ತಲ್ಲ, ಅವ್ರೇನೋ ಪ್ರೊನೌನ್ಸ್ ಮಾಡ್ತಾರೆ. ಅದು ಮಂಡಿಯಲ್ಲೇ ಎಂಥ ಬಂಡೆ ಆದ್ರೂ ಹತ್ತುತ್ತೆ. ಅದೇ ಅಲ್ಲಿ ಮಾತ್ರ ಇರುವಂಥ ಗೋಟ್. ಅದು ಗೋಟ್ ಥರ ಇದೆ, ಅದಕ್ಕೆ ಹೆಸರು ಏನೋ ಬರುತ್ತೆ, ನನಗೆ ಬಾಯಿಗೆ ಬರ್ತಾ ಇಲ್ಲ. ಅದು ಕೂಡ ಅಲ್ಲಿ ಒಂದು ಮೇನ್ ಅಟ್ರಾಕ್ಷನ್. ಅದು ಅಲ್ಲಿ ಮಾತ್ರ ಸಿಗೋವಂಥದ್ದು. ಎಂಥ ಬಂಡೆನೇ ಇದ್ರು ಬರೀ ಅದ್ರ ಮಂಡಿಯಲ್ಲೇ ಅದು ಹತ್ಕೊಂಡು ಹೋಗುತ್ತಂತೆ. ಈಗ ಅದು ಎಂಡೇಂಜರ್ಡ್ ಸ್ಪೀಷೀಸ್ ಆ್ಯಕ್ಚುಲಿ. ಅದನ್ನು ತುಂಬ ಸೇವ್ ಮಾಡೋಕ್ಕೆ ತುಂಬ ಅಲ್ಲಿ ಶ್ರಮ ಪಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ನೀವೆಲ್ಲ ವಿಸಿಟ್ ಮಾಡಿದಾಗ ಒಂದ್ಸಲಿ ಹೋಗಿ ನೋಡಿ. ಸೊ ಇದೆರಡು. ನೆಕ್ಸ್ಟ್ ಬಂದು ಇದು ಕ್ಯಾಪ್. ಇದನ್ನು ನಾನಲ್ಲಿ ಮಳೆ ಬರ್ತಾ ಇತ್ತಲ್ಲ ಆವಾಗ ತಗೊಂಡಿದ್ದು. ನನ್ನ ವಿಡಿಯೋದಲ್ಲಿ ಹಾಕಿಲ್ಲ ಅನ್ಸುತ್ತೆ, ಬಟ್ ನಾನು ಅಲ್ಲಿ ಹಾಕೊಂಡಿದ್ದೆ. ಇಲ್ಲಿದೆ ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಮುನ್ನಾರ್ ಇಂಡಿಯಾ ಅಂತ ಇಲ್ಲಿ ಅದು ನೇಮ್ ಇದೆ. ಜೊತೆಗೆ ಇಲ್ಲಿ ಆ ಗೋಟ್ದು ಹೇಳಿದೆ ಅಲ್ವಾ, ಇದ್ರದ್ದು ಆ ಪ್ರಾಣಿದು ಫೋಟೋ ಕೂಡ ಅಲ್ಲಿ ಹಾಗೆ ಎಂಬ್ರಾಯ್ಡ್ರಿ ಥರ ಮಾಡಿದ್ದಾರೆ. ಇದು ನಾನು ತಗೊಂಡೆ, ನಂಗೆ ತುಂಬ ಇಷ್ಟ ಆಯ್ತು ಇದು. ಸೊ ಇದನ್ನು ನಾನು ಅಲ್ಲಿ ವೇರ್ ಮಾಡಿದ್ದೆ. ಆ್ಯಂಡ್ ಇದನ್ನ ಬಂದು ಹಸ್ಬೆಂಡ್ ತೊಗೊಂಡಿದ್ದು. ಅವರು ಇದು ಮತ್ತು ಇದರಲ್ಲೇ ಇನ್ನೊಂದು ಶೇಡ್ 2 ಕ್ಯಾಪ್ ತೊಗೊಂಡಿದ್ದಾರೆ. ಈಗ ಆಲ್ರೆಡಿ ಹಾಕ್ಕೊಂಡು ಹೋಗಿದ್ದಾರೆ, ತುಂಬ ಬಿಸಿಲಿದೆ ಇವಾಗ, ಹಾಗಾಗಿ ಅವ್ರು ಹಾಕ್ಕೊಂಡು ಹೋಗಿದ್ದಾರೆ. ಇದೊಂದು ಕ್ಯಾಪ್ ಮತ್ತು ಇನ್ನೊಂದು ಕ್ಯಾಪ್ ಹಸ್ಬೆಂಡ್ ತೊಗೊಂಡ್ರು. ಆ್ಯಂಡ್ ಇದೊಂದು ತೊಗೊಂಡೆ. ಇದು ಬಂದು ಲೆದರ್ದು. ಫಸ್ಟು ನೋಡಿದ ತಕ್ಷಣವೇ ಇದು ಇಷ್ಟ ಆಯಿತು ನನಗೆ. ಬಟ್ ಏನಕ್ಕೆ ಯೂಸ್ ಆಗುತ್ತೆ, ಬೇಡ, ಸುಮ್ಮನೆ ನಾನು ಹೇಗಿದ್ರು ಹ್ಯಾಂಡ್ ಬ್ಯಾಗ್ ಎಲ್ಲ ಕ್ಯಾರಿ ಮಾಡ್ತೀನಲ್ಲ ಅಂತ ಸುಮ್ಮನೆ ಅದೇ. ಬಟ್ ಅವ್ರು ಹೇಳಿದ್ರು ಇದು ಲೆದರ್ದು ತುಂಬ ಚೆನ್ನಾಗಿದೆ, ಮತ್ತು ಇದು ಬಂದು ಹ್ಯಾಂಡ್ ಮೇಡ್ ಅಂತ ಹೇಳಿದ್ರು. ನನಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದು ತೊಗೊಂಡೆ. ನಾನು 2 ವೀಲರ್ ಡ್ರೈವ್ ಮಾಡುವಾಗ ಮೊಬೈಲ್ನ ಗಾಡಿ ಒಳಗಡೆ ಇಡ್ತೀನಿ, ಅದಕ್ಕಿಂತ ಇದರಲ್ಲಿಟ್ಟರೆ ಅದು ಸ್ಕ್ರ್ಯಾಚ್ ಆಗಲ್ಲ, ಇನ್ನೂ ಸ್ವಲ್ಪ ಸೇಫ್ ಅನಿಸ್ತು. ಹಾಗಾಗಿ ಹೀಗೆ ಕ್ಯಾರಿ ಮಾಡ್ಬೋದಲ್ಲ ಮತ್ತು ಮರೆಯಲ್ಲ ಅಂತ ಹೇಳ್ಬಿಟ್ಟು ಇದೊಂದು ತೊಗೊಂಡೆ. ಇದು ನಂಗೆ ಭಾಳ ಫೇವ್ರೆಟ್. ಇದು ಬಂದು ಹಸ್ಬೆಂಡ್ ತೊಗೊಂಡಿದ್ದು. ತುಂಬ ದೊಡ್ಡದು. ಇದೊಂದು ಜರ್ಕಿನ್ ಥರ, ಸಿಕ್ಕಾಬಟ್ಟೆ ಬೆಚ್ಚಗಾಗುತ್ತೆ, ಸಿಕ್ಕಾಬಟ್ಟೆ ವಾರ್ಮ್ ಆಗಿದೆ. ಇದು ಡಬಲ್ ಸೈಡ್. ಒಂದು ಕಡೆ ನೋಡಿ ಈ ಥರ ಬ್ಲ್ಯಾಕ್ ಹಾಗೂ ಹಾಕೋಬೋದು, ಮತ್ತು ಈ ಥರ ಇದೊಂಥರ ಮಿಲ್ಟ್ರಿ ಕಲರ್ ಥರ ಇದೆ. ಇಲ್ಲಿ ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಅಂತ ಹೇಳಿ ಇಲ್ಲಿ ಅವ್ರದ್ದು ಲೋಗೋ ಹಾಕಿದ್ದಾರೆ. ಈ ಸೈಡ್ ಕೂಡ ಇದರಲ್ಲೂ ಇದೆ, ತುಂಬ ಚೆನ್ನಾಗಿದೆ. ಇದು ಹಸ್ಬೆಂಡ್ ತೊಗೊಂಡ್ರು. ಸಿಕ್ಕಾಬಟ್ಟೆ ವಾರ್ಮ್ ಆಗುತ್ತೆ, ತುಂಬ ಚೆನ್ನಾಗಿದೆ ಇದು. ನಾನೇ ಫೋರ್ಸ್ ಮಾಡಿ ಇದನ್ನ ತೊಗೊಳ್ಳಿ ಅಂತ ಹೇಳಿದೆ ಅವ್ರಿಗೆ. ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಇದನ್ನು ತೊಗೊಂಡ್ರು. ಲಾಸ್ಟ್ಲಿ ಇದು ನನ್ನ ಕೇರಳ ಸ್ಯಾರಿ. ನಾನು ಕೇರಳಗೆ ಹೋಗುವಾಗಲೇ ಈ ಸರಿ ನಾನು ಸ್ಯಾರಿ ತೊಗೋಬೇಕಂತ ಫಿಕ್ಸ್ ಆಗಿದ್ದೆ. ನನ್ನ ಹತ್ರ ಕೇರಳ ಸ್ಯಾರಿ ಯಾವುದೂ ಇರಲಿ. ನಾನು ಚಿಕ್ಕವಳಿರುವಾಗ, ನಾನು ಹೈಸ್ಕೂಲಲ್ಲಿರುವಾಗ ನಮ್ಮ ದೊಡ್ಡಮ್ಮ ನನಗೆ ಕೇರಳದಿಂದ ಡ್ರೆಸ್ ಮೆಟೀರಿಯಲ್ ತಂದುಕೊಟ್ಟಿದ್ರು. ಆ ಡ್ರೆಸ್ ಮೆಟೀರಿಯಲ್ ತುಂಬ ಚೆನ್ನಾಗಿತ್ತು. ನನಗೆ ಆವಾಗಲಿಂದನೂ ನನಗೆ ಕೇರಳ ಸ್ಯಾರಿ ಇಷ್ಟ. ಹೋಗುವಾಗ ತೊಗೋಬೇಕಂತ ಅಂದ್ಕೊಂಡಿದ್ದೆ. ನಮ್ಮ ಆಂಟಿ ಅವ್ರ ಹತ್ರ ಎಲ್ಲ ಇದೆ, ಬಟ್ ನನ್ನ ಹತ್ರ ನಂದು ಅಂತ ಕೇರಳ ಸ್ಯಾರಿ ಇರಲಿಲ್ಲ. ನಾನು ನಾರ್ಮಲಾಗಿ ಶಾಪಲ್ಲೇ ಲೈಕ್ ಸಿಲ್ವರ್ ಬಾರ್ಡ್ರ್ ಬರುತ್ತಲ್ಲ ಆ ರೀತಿ ಒಂದು ತೊಗೊಂಡಿದ್ದೆ. ಬಟ್ ಕೇರಳ ಡಿಸೈನಲ್ಲೇ ಅಲ್ಲೇ ತೊಗೋಬೇಕು ಅನ್ನೋದೊಂದು ಆಸೆ ಇತ್ತು. ಸೊ ಹಾಗಾಗಿ ಅಲ್ಲಿ ಹೋದಾಗ ತೊಗೊಂಡಿದ್ದು ಸ್ಯಾರಿ ಇದೊಂದು ತೊಗೊಂಡೆ. ಇದು ನಾರ್ಮಲ್ ಆಗಿ ಕೇರಳ ಸ್ಯಾರಿ ಎಲ್ಲ ಬರುತ್ತಲ್ಲ ಅದೇ ರೀತಿ ಕ್ರೀಮ್ಗೆ ಈ ಥರ ಬಾರ್ಡರ್. ನಾನು ಸ್ವಲ್ಪ ದೊಡ್ಡ ಬಾರ್ಡರ್ ತೊಗೊಂಡೆ, ಇದು ಸ್ವಲ್ಪ ರಿಚಾಗಿ ಕಾಣಿಸುತ್ತೆ ಅಂಥೇಳಿ ಇದೊಂದು ತೊಗೊಂಡೆ. ಇದು ನೋಡಿರ್ತೀರ ನೀವು ಸಾಮಾನ್ಯವಾಗಿ ಕೇರಳ ಸ್ಯಾರೀಸ್ ಅದೇ ಥರ ಸೇಮ್. ಇದು ಸ್ವಲ್ಪ ಬಾರ್ಡರ್ ಏನಂದರೆ ಸ್ವಲ್ಪ ದೊಡ್ಡದಾಗಿದೆ ಬಾರ್ಡರ್. ಇದೊಂದು ತೊಗೊಂಡೆ. ಆ್ಯಕ್ಚುಲಿ ಇದು ಅಲ್ಲೇ ತೊಗೊಂಡಿದ್ರಿಂದ ಏನೋ ಒಂಥರ ಸ್ಯಾಟಿಸ್ಫ್ಯಾಕ್ಷನ್, ನಾನು ಅಲ್ಲೇ ತೊಗೊಂಡಿದ್ದೀನಿ, ಚೆನ್ನಾಗಿರೋದೇ ತೊಗೊಂಡಿದ್ದೀನಿ ಅನ್ನೋದೊಂದು. ಗೊತ್ತಿಲ್ಲ ಇಲ್ಲೂ ಕೂಡ ಈ ಥರ ಸಿಗ್ಬೋದು, ಬಟ್ ನಾನು ಅಲ್ಲೇ ತೊಗೊಂಡಿದ್ರಿಂದ ನನಗೆ ಸ್ವಲ್ಪ ಎಕ್ಸ್ಟ್ರಾ ಸ್ಯಾಟಿಸ್ಫ್ಯಾಕ್ಷನ್. ಆ್ಯಂಡ್ ನನ್ನ ಆ ಥರ ತೊಗೋಬೇಕಂತ ಅಂದ್ಕೊಂಡಿದ್ದೆ. ಸೊ ಇದೊಂದು ಸ್ಯಾರಿ ಕರೆ ಆಗಿಬಿಡುತ್ತೆ ಅಂತ ಹಾಗೆ ಜಾಸ್ತಿ ಓಪನ್ ಮಾಡಿದೆ, ತೆಗೆದಿಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಇಲ್ಲ, ಈ ಸ್ಯಾರಿನ ನಾನು ನಿಮ್ಗೆ ಇವಾಗ ತೋರಿಸಲ್ಲ. ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿ ನಾನೊಂದು ಪರ್ಟಿಕ್ಯುಲರ್ ಅಕೇಶನ್ಗೆ ಹಾಕೋಬೇಕಂತ ಅಂದ್ಕೊಂಡಿದ್ದೀನಿ. ಹಾಕೊಂಡಿದ್ದಿನ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇದಕ್ಕೆ ನಾನು ಎಕ್ಸ್ಕ್ಯೂಸ್ ಮಾಡಿ ಈ ಸ್ಯಾರಿನ ನಾನು ನಿಮಗೆ ನೆಕ್ಸ್ಟ್ ತೋರಿಸ್ತೀನಿ, ಓಕೆನಾ? ಇದಿಷ್ಟು ನಾವು ಕೇರಳದಿಂದ ತೊಗೊಂಡು ಬಂದಿದ್ದು ಐಟಮ್, ನಮ್ಮ ಶಾಪಿಂಗ್. ನಿಮಗೆ ಇದು ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಡೇ ವ್ಲಾಗಲ್ಲೇ ಇದನ್ನು ಇನ್ಕ್ಲೂಡ್ ಮಾಡ್ತೀನಿ, ಯಾಕಂದರೆ ತುಂಬ ಐಟಮ್ಸ್ ಏನೂ ಇಲ್ಲ. ಸೊ ಹಾಗಾಗಿ ಇದನ್ನು ಅದರಲ್ಲೇ ಇನ್ಕ್ಲೂಡ್ ಮಾಡ್ತೀನಿ, ಓಕೆನಾ?
ಬನ್ನಿ ಇವಾಗ ನೆಕ್ಸ್ಟ್ ಕ್ವಿಕ್ ಆಗಿ ಇದನ್ನೆಲ್ಲ ತೆಗೆದಿಟ್ಬಿಟ್ಟು ಈ ರೂಮ್ನ ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ. ಇವಾಗ ಕಾರ್ ವಾಪಸ್ ಬಂದ ತಕ್ಷಣ ಹಸ್ಬೆಂಡ್ಗೆ ಹೇಳಿದೆ, ಅವರೆಲ್ಲ ಥಿಂಗ್ಸ್ನು ತೆಗೆದು ವಾಪಸ್ ಕಾರ್ ಒಳಗಡೆ ಇಡ್ತಾ ಇದ್ದಾರೆ. ಜೇಸನ್ ಕೂಡ ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದ. ನಾನು ಹಿಂದ್ಗಡೆಯಿಂದ ವಿಡಿಯೋ ಮಾಡೋದು ನೋಡ್ಬಿಟ್ಟು ಅವ್ರು ನನಗೆ ರೇಗಿಸ್ತಾ ಇದ್ರು. ತುಂಬ ದಿನ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಲ್ಲ ಅದಕ್ಕೆ ರೇಗಿಸ್ತಾ ಇದ್ರು. ಸೊ ಇದೆಲ್ಲ ಸಾಮಾನು ತೆಗೆದಿಟ್ಮೇಲೆ ಲಾಸ್ಟಲ್ಲಿ ಒಂದಷ್ಟು ಎಕ್ಸ್ಟ್ರಾ ಬ್ಯಾಗ್ಸ್ ಇತ್ತು, ಇದನ್ನು ಕೂಡ ತೆಗೆದಿಡ್ತಾ ಇದ್ದೆ. ಇದೆಲ್ಲ ನಮಗೆ ಅಲ್ಲಿ ಪರ್ಚೇಸ್ ಮಾಡ್ದಾಗ ಕೊಟ್ಟಿದ್ದು. ತುಂಬ ಖುಷಿ ಅನಿಸಿದ್ದು ಏನಂದರೆ ಅಲ್ಲಿ ಎಲ್ಲೂ ಕೂಡ ಪ್ಲಾಸ್ಟಿಕ್ ಬ್ಯಾಗ್ಸ್ ಅಥವಾ ಪ್ಲಾಸ್ಟಿಕ್ ಕವರ್ಸ್ ಕೊಡ್ತಾ ಇರಲಿಲ್ಲ. ಎಲ್ಲೇ ಹೋದ್ರೂ ಈ ರೀತಿ ಬಟ್ಟೆ ಬ್ಯಾಗ್ನೇ ಕೊಡ್ತಾ ಇದ್ದಿದ್ದು. ತುಂಬ ಒಳ್ಳೆಯದು ಅನಿಸುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ತುಂಬ ಪ್ಲಾಸ್ಟಿಕ್ಸ್ನ ಅವಾಯ್ಡ್ ಮಾಡ್ಬೋದು. ಇದನ್ನೆಲ್ಲ ನೋಡಿ ಒಳ್ಳೇದು ಯಾರು ಏನೇ ಮಾಡಿದ್ರು ಅದನ್ನು ಕಲಿಯೋದು ಬೆಟರ್ ಅಂತ ನಾನು ಫೀಲ್ ಮಾಡ್ತೀನಿ. ಸೊ ಈಗ ಕ್ವಿಕ್ಕಾಗಿ ರೂಮ್ನ ಒಂದ್ಸಲ ನಿಮಗೆ ತೋರಿಸ್ತೀನಿ. ನೋಡ್ತಾ ಇದ್ದೀರಲ್ಲ, ಆಲ್ಮೋಸ್ಟ್ ಎಲ್ಲ ತೆಗೆದಿಟ್ಬಿಟ್ಟಿದ್ದೀನಿ. ಅಂದರೆ ಏನೇನಿತ್ತು ಅದನ್ನೆಲ್ಲ ತೆಗೆದಿಟ್ಟಿದ್ದೀನಿ. ಗ್ರಾಸರೀಸ್ ಮಾತ್ರ ಹಾಗೇ ಇದೆ. ಇದನ್ನು ನಾಳೆ ಕಿಚನ್ನ ಡೀಪ್ ಕ್ಲೀನ್ ಮಾಡುವಾಗ ಎಲ್ಲ ವಾಪಸ್ ತೆಗೆದಿಡ್ತೀನಿ. ಇವಾಗ ನಾನು ಇವಾನ್ನ ಸ್ಕೂಲಿಂದ ಕರ್ಕೊಂಡು ಬಂದಮೇಲೆ ಇಬ್ಬರಿಗೂ ಸ್ವಲ್ಪ ಸ್ನ್ಯಾಕ್ಸ್ ಮತ್ತು ಹಾಲೆಲ್ಲ ಕೊಟ್ಟೆ. ಅವ್ರು ಕುಡಿದ್ರು. ಇವಾಗ ಟ್ಯೂಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಟ್ಯೂಷನಿಂದ ಬಂದಮೇಲೆ ಒಂದು ಸ್ವಲ್ಪ ಪೆಂಡಿಂಗ್ ವರ್ಕ್ ಎಲ್ಲ ಮುಗಿಸಿ ಒಳ್ಳೆ ಡಿನ್ನರ್ ಜೊತೆ ನಮ್ಮ ಡೇನ ಮುಗಿಸಿದ್ವಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಅಥವಾ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ರೆಸಿಪಿ ಜೊತೆ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್.